ಅವಕಾಶ ಮಾಡಿಕೊಡ್ಬೇಕಲ್ಲ. ಥ್ಯಾಂಕ್ ಯು. ಮತ್ತೊಂದು 3ನೇ ಸ್ಥಾನಕ್ಕಾಗಿ ಪಂದ್ಯ ಸಾಕು. ಕಾರ್ತಿಕ ಮಾಸದ ಕಡೆಯ ಸೋಮವಾರ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಬಯಲು ಬಸವಣ್ಣನ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ಪ್ರಯುಕ್ತ ನಗರದ ಕುಸ್ತಿ ಸಂಘದಿಂದ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಪಂದ್ಯದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಚಾಮರಾಜನಗರ ಸೇರಿದಂತೆ 9 ಜಿಲ್ಲೆಗಳ ಪುರುಷ ಮತ್ತು ಮಹಿಳಾ ಕುಸ್ತಿಪಟುಗಳು ಭಾಗಿಯಾಗಿದ್ದರು. ಪಂದ್ಯದಲ್ಲಿ ವಿಜೇತರಾದ 80 ಮತ್ತು 60 ಕೆಜಿ ವಿಭಾಗಕ್ಕೆ ದೊಡ್ಡಬಳ್ಳಾಪುರ ಕೇಸರಿ ಮತ್ತು ದೊಡ್ಡಬಳ್ಳಾಪುರ ಕಿಶೋರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಇನ್ನು ಮೈ ನವಿರೇಳಿಸುವ ಕುಸ್ತಿ ಪಂದ್ಯವನ್ನು ನೋಡಲು ನೂರಾರು ಸಾರ್ವಜನಿಕರು ಆಗಮಿಸಿದ್ದರು. ವಿಜೇಂದ್ರ ಅವರು 2 ಬಾರಿ ಕರ್ನಾಟಕ ಕಂಠೀರವ ಪ್ರಶಸ್ತಿಯನ್ನು ಗಳಿಸಿರ್ತಾರೆ. ಕುಸ್ತಿಪಟುಗಳು ಸಿದ್ಧರಾಗಿರಬೇಕು. ಪತ್ರಕರ್ತರಾದ 1 + 1 2 ಅಂತ 1 + 2 ಓಕೆ ಸಾಧನೆ ಸಾಧಕರ ಸೊತ್ತು ಹೊರತು ಸೋಂಬೇರಿಯ ಸತ್ತಲ್ಲ ಅಂತ ಹೇಳ್ತಾ ಇದ್ದಾರಣ್ಣ. ಅಷ್ಟೇ ನಿಜವಾಗಲೂ ಕುಸ್ತಿಯನ್ನ ನೀವು ಮರುಟಾಗ್ತಾ ಇರಾ. ಎಲ್ಲ ಕನ್ನಡ ಪಕ್ಷದಿಂದ ವೆಂಕಟೇಶ್ ಅವರು ಬಂದಿದ್ದಾರೆ, ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಬಂದಿದ್ದಾರೆ, ಹಾಗೂ ತಾಲೂಕು ಮಾಜಿ ಕನ್ನಡ ಪಕ್ಷದ ಅಧ್ಯಕ್ಷರಾದಂಥ ಸಂಜು ನಾಯ್ಕ ಅವರು ಬಂದಿದ್ದಾರೆ, ಹಾಗೂ ಜನಪರ ಮಂಜು ಅವರು ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ನಮ್ಮ ಪದಾಧಿಕಾರಿ ವೇದಿಕೆ ಮೇಲೆ ಕರ್ಕೊಂಡ್ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಭವಾನಿ ಅವರು ಸಹ ಉತ್ತಮವಾಗಿ ಪ್ರದರ್ಶನ. ಮತ್ತೊಂದು 3ನೇ ಸ್ಥಾನಕ್ಕಾಗಿ ಪಂದ್ಯ ಸಾಗ್ತಾ ಇದೆ. ಈಗ ಹಾಡು ಮುಟ್ಟದ ಸೊಪ್ಪಿಲ್ಲ, ಕೇಶವಣ್ಣ ಮಾಡದ ಕಾಮೆಂಟ್ರಿ ಇಲ್ಲ. ಏನೋಣ ಇಲ್ಲ ಸ್ವಲ್ಪ ಮರಿಯ ಶೆಡ್ ಪಾಯಿಂಟ್ ಅಲ್ಲಿ ಪ್ರೇಕ್ಷಕರ ಗಮನಕ್ಕೆ ಪಾಯಿಂಟ್ ಅಲ್ಲಿ ಕೆಂಪು ಪಟ್ಟಿಯವರು ಮುಂದಿದ್ರು. ಆದ್ರೆ ಅವ್ರನ್ನ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.